ನ್ಯೂಸ್ ಕಾರ್ಡ್ ಕನ್ನಡಕ್ಕೆ ಸ್ವಾಗತ. ಇತ್ತೀಚಿನ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ನಮಸ್ಕಾರ. ಒಂದು ಕಾಲದಲ್ಲಿ ಮುಚ್ಚಿದ ಬಾಗಿಲುಗಳ ಹಿಂದೆ ನಡೀತಿದ್ದ ಚರ್ಚೆಗಳು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ ಭಾರತದ ಪೂರ್ವ ಗಡಿಯಲ್ಲಿ ದೊಡ್ಡ ಸದ್ದು ಮಾಡ್ತಿವೆ. ಇಲ್ಲಿ ನಡೀತಿರೋ ಘಟನೆಗಳು ಕೇವಲ ರಾಜತಾಂತ್ರಿಕ ತಿಕ್ಕಾಟವಲ್ಲ, ಇದು ಇಡೀ ದಕ್ಷಿಣ ಏಷ್ಯಾದ ಭವಿಷ್ಯವನ್ನೇ ಬದಲಿಸೋ ಶಕ್ತಿಯನ್ನು ಹೊಂದಿದೆ. ಬನ್ನಿ, ಇದರ ಆಳಕ್ಕಿಳಿದು ಏನಾಗ್ತಿದೆ ಅಂತ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಕೇಳ್ತಿದ್ರೆ ಇದೇನಪ್ಪ ಬರೀ ಬೆದರಿಕೆ ಅನ್ಸುತ್ತೆ, ಆದರೆ ಇದು ಅದಲ್ಲ. ಈ ಬಿಕ್ಕಟ್ಟಿಗೆ ತುಪ್ಪ ಸುರಿತಿರೋ ಆ ಉದ್ವಿಗ್ನ ವಾತಾವರಣದ ಒಂದು ಸಣ್ಣ ಝಲಕಿದು. ಇಂತಹ ಮಾತುಗಳು ಇಷ್ಟು ಬಹಿರಂಗವಾಗಿ ಕೇಳಿ ಬರ್ತಿದೆ ಅಂದರೆ ಪರಿಸ್ಥಿತಿ ಎಷ್ಟು ಗಂಭೀರ ಆಗಿದೆ ಅಂತ ನಾವೇ ಊಹಿಸ್ಬೋದು. ಹೌದು ನೋಡಿ, ಇದನ್ನೇ ಕೇವಲ ಎರಡು ದೇಶಗಳ ನಡುವಿನ ಒಂದು ರಾಜಕೀಯ ಭಿನ್ನಾಭಿಪ್ರಾಯ ಅಂತ ತಳ್ಳಿ ಹಾಕೋಕ್ಕಾಗಲ್ಲ. ಯಾಕಂದ್ರೆ ಇತ್ತೀಚಿನ ಬೆಳವಣಿಗೆಗಳು, ಗಡಿಯಲ್ಲಿ ಸೇನೆಯ ಚಲನವಲನಗಳು ಇದನ್ನ ಒಂದು ಮಿಲಿಟರಿ ಮತ್ತು ವ್ಯೂಹಾತ್ಮಕ ಸಂಘರ್ಷದ ಹಂತಕ್ಕೆ ತಂದು ನಿಲ್ಲಿಸಿವೆ. ಸರಿ, ಹಾಗಿದ್ರೆ ಇದೆಲ್ಲ ಶುರುವಾಗಿದ್ದು ಎಲ್ಲಿಂದ, ಹೇಗೆ? ಇದರ ಬೇರುಗಳು ಇರೋದು ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ. ಅಲ್ಲಿ ಹೆಚ್ಚಾಗ್ತಿರೋ ಭಾರತ ವಿರೋಧಿ ಪ್ರತಿಭಟನೆಗಳು ಮತ್ತು ಭಾವನೆಗಳೇ ಇದಕ್ಕೆಲ್ಲ ಮೂಲ. ಅಂದ್ರೆ ಒಂದು ರೀತಿ ಸಿಸ್ಟಮ್ಯಾಟಿಕ್ ಆಗಿ ಇಂಡಿಯಾನೇ ವಿಲೆನ್ ಅನ್ನೋ ಥರ ಒಂದು ಚಿತ್ರಣವನ್ನ ಕಟ್ಲಾಗ್ತಿದೆ. ಶೇಖ್ ಹಸೀನಾ ಅವರಿಗೆ ಭಾರತ ಬೆಂಬಲ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಭಾರತ ಒಬ್ಬ ಸರ್ವಾಧಿಕಾರಿಯನ್ನು ರಕ್ಷಿಸ್ತಿದೆ ಅಂತ ಕೆಲವು ಗುಂಪುಗಳು ಆರೋಪ ಮಾಡ್ತಿವೆ. ದುರದೃಷ್ಟ ಅಂದರೆ ಈ ಸುಳ್ಳು ಮಾಹಿತಿಯನ್ನ ಪಾಕಿಸ್ತಾನ ಮತ್ತು ಚೀನಾದಂತಹ ದೇಶಗಳು ತಮ್ಮ ಸ್ವಾರ್ಥಕ್ಕಾಗಿ ಹರಡುತ್ತಿದ್ದು, ವಿಶೇಷವಾಗಿ ಅಲ್ಲಿನ ಯುವಕರನ್ನು ಟಾರ್ಗೆಟ್ ಮಾಡಲಾಗ್ತಿದೆ. ಇದರ ಪರಿಣಾಮಗಳು ಆಗಲೇ ಕಾಣಿಸೋಕ್ ಶುರುವಾಗಿವೆ. ಢಾಕಾದಲ್ಲಿರೋ ನಮ್ಮ ರಾಯಭಾರ ಕಚೇರಿಯ ಸಿಬ್ಬಂದಿಯ ಸುರಕ್ಷತೆಯ ಕಾರಣದಿಂದ ಭಾರತ ವೀಸಾ ಕೊಡೋ ಪ್ರಕ್ರಿಯೆನೇ ತಾತ್ಕಾಲಿಕವಾಗಿ ನಿಲ್ಲಿಸಬೇಕಾಯಿತು. ಇದೇನು ಸುಮ್ಮನೆ ಒಂದು ಆಡಳಿತಾತ್ಮಕ ನಿರ್ಧಾರ ಅಲ್ಲ, ಇದರ ಹಿಂದೆ ಎರಡು ದೇಶಗಳ ಸಂಬಂಧ ಹದಗೆಟ್ಟಿದೆ ಅನ್ನೋ ದೊಡ್ಡ ಸಂದೇಶ ಇದೆ. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ. ಬಾಂಗ್ಲಾದೇಶದ ಒಬ್ಬ ರಾಜಕೀಯ ನಾಯಕ ಈ ಮಾತನ್ನು ಹೇಳ್ತಾರೆ. ಇದು ಬರೀ ಒಂದು ರಾಜಕೀಯ ಹೇಳಿಕೆ ಅಲ್ಲ, ಇದು ನೇರವಾಗಿ ಭಾರತದ ಸಾರ್ವಭೌಮತ್ವಕ್ಕೆ, ನಮ್ಮ ದೇಶದ ಅಖಂಡತೆಗೇನೆ ಒಂದು ಸವಾಲ್ ಹಾಕಿದ್ದ ಹಾಗೆ. ಹಾಗಿದ್ರೆ ಇದೆಲ್ಲ ಆಗ್ತಿದ್ರೂ ಭಾರತ ಸುಮ್ಮನೆ ಕೂತಿದ್ಯಾ? ಖಂಡಿತ ಇಲ್ಲ. ಭಾರತದ ಉತ್ತರ ಏನು ಅನ್ನೋದನ್ನ ಈಗ ನೋಡೋಣ. ಭಾರತದ ಈ ನಡೆಯದಿಂದ ಕೇವಲ ಬಾಂಗ್ಲಾದೇಶಕ್ಕೆ ಮಾತ್ರವಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ಇದು ಭಾರತದ ಕಡೆಯಿಂದ ಬಂದಿರೋ ಒಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು. ಇದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂದರೆ, ಈ ಹೊಸ ಬೇಸ್ ಎಲ್ಲಿದೆ ಅನ್ನೋದ್ರಲ್ಲೇ ಇಡೀ ಆಟ ಅಡಗಿದೆ. ಬಾಂಗ್ಲಾದೇಶದ ಅತ್ಯಂತ ಪ್ರಮುಖ ಪ್ರದೇಶವಾದ ಚಿತ್ತಗಾಂಗ್ನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿ ಈ ಬೇಸ್ ಸ್ಥಾಪನೆಯಾಗಿದೆ. ಈ ಹೋಲಿಕೆ ನೋಡಿ, ನಿಮ್ಗೆ ಪರಿಸ್ಥಿತಿ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಮ್ಗೆಲ್ಲ ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ಸ್ನೆಕ್ ಬಗ್ಗೆ ಗೊತ್ತು. ನಮ್ಮ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕೊಡೋ ಆ ಒಂದು ಸಣ್ಣ ಜಾಗ, ಅದು ನಮಗೆ ಎಷ್ಟು ಮುಖ್ಯವೋ, ಬಾಂಗ್ಲಾದೇಶಕ್ಕೆ ಅವರ ಚಿತ್ತಗಾಂಗ್ ಕಾರಿಡಾರ್ ಕೂಡ ಅಷ್ಟೇ ಮುಖ್ಯ. ಅದು ಅವರ ಆರ್ಥಿಕತೆಯ ಜೀವನಾಡಿ. ಈಗ ಮಿಜೋರಾಂನ ಹೊಸ ಬೇಸ್ನಿಂದ ಭಾರತವು ಬಾಂಗ್ಲಾದೇಶದ ಆ ಜೀವನಾಡಿಯ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಅಷ್ಟೇ ಅಲ್ಲ, ಈ ಹೊಸ ಮಿಜೋರಾಂ ಬೇಸ್ ಭಾರತದ ಒಂದು ದೊಡ್ಡ ಸ್ಟ್ರಾಟಜಿಯ ಭಾಗ. ನಮ್ಮ ಸಿಲಿಗುರಿ ಕಾರಿಡಾರ್ ರಕ್ಷಣೆಗಾಗಿ ಈಗಾಗಲೇ ಧುಬ್ರಿ, ಚೋಪ್ರಾ ಮತ್ತು ಕಿಶನ್ಗಂಜ್ನಲ್ಲಿ ಸೇನಾ ನೆಲೆಗಳಿವೆ. ಸೊ ಈ ಹೊಸ ಮಿಜೋರಾಂ ಬೇಸ್ ಬರೋದ್ರಿಂದ ಒಂದು ರೀತಿ 4 ಕಡೆಯಿಂದ ಒಂದು ವ್ಯೂಹಾತ್ಮಕವಾದ ಘೇರಾಬಂದಿ ಅಥವಾ ಸುತ್ತುವರಿಯೋದು ಅಂತಾರಲ್ಲ, ಅದು ಪೂರ್ತಿಯಾಗತ್ತೆ. ಮಿಲಿಟರಿ ಭಾಷೆಯಲ್ಲಿ ಇದಕ್ಕೊಂದು ಹೆಸರಿದೆ. ಅದನ್ನ ಪಿನ್ಸರ್ ಮೂವ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಶತ್ರುವನ್ನ ಎರಡೂ ಕಡೆಯಿಂದ ಒಂದೇ ಸಾರಿ ಅಟ್ಯಾಕ್ ಮಾಡಿ ಅವ್ರಿಗೆ ತಪ್ಪಿಸ್ಕೊಳ್ಳಕ್ಕೆ ದಾರಿನೇ ಇಲ್ಲದ ಹಾಗೆ ಮಾಡೋದು. ಭಾರತದ ಈಗಿನ ತಂತ್ರಗಾರಿಕೆ ಈ ಮೂವ್ಮೆಂಟ್ಗೆ ಬಹಳ ಹತ್ತಿರವಾಗಿದೆ. ಸರಿ, ಇದು ಗಡಿಯಾಚೆಗಿನ ಕಥೆ ಆಯಿತು. ಆದರೆ ಭಾರತ ಕೇವಲ ಗಡಿಯಲ್ಲಿ ಮಾತ್ರ ಆಕ್ಷನ್ ತಗೊಳ್ತಾ ಇಲ್ಲ, ದೇಶದ ಒಳಗಡೆಯೋ ಒಂದು ಸ್ಪಷ್ಟ ಸಂದೇಶ ಹೋಗ್ತಿದೆ. ಈ ಸಂಖ್ಯೆ ನೋಡಿ, 73. ಇದೇನಪ್ಪ 73 ಅನ್ಕೋಬೇಡಿ. ಇದು ಹರಿಯಾಣದ ರೇವಾಡಿಯಲ್ಲಿ ಒಂದೇ ಒಂದು ಪೊಲೀಸ್ ಆಪರೇಷನ್ನಲ್ಲಿ ಸಿಕ್ಕಿಬಿದ್ದ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಸಂಖ್ಯೆ. ಇದು ದೇಶದೊಳಗಿನ ಕಠಿಣ ಕ್ರಮಗಳಿಗೆ ಒಂದು ಜ್ವಲಂತ ಉದಾಹರಣೆ. ಅಂದರೆ ಈ ರೇವಾಡಿ ಆಪರೇಷನ್ ಅನ್ನೋದು ಎಲ್ಲೋ ಒಂದು ಕಡೆ ನಡೆದ ಸಣ್ಣ ಘಟನೆ ಅಲ್ಲ, ಇದು ಭಾರತದ ಇಡೀ ಪಾಲಿಸಿಯಲ್ಲೇ ಒಂದು ದೊಡ್ಡ ಬದಲಾವಣೆ ಆಗಿದೆ ಅನ್ನೋದಕ್ಕೆ ಒಂದು ಸಿಗ್ನಲ್. ಕಾನೂನು ಬಾಹಿರವಾಗಿ ದೇಶದೊಳಗೆ ಬಂದವರನ್ನ ಸಹಿಸೋದಿಲ್ಲ ಮತ್ತು ಆಂತರಿಕ ಭದ್ರತೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶ ಇದು. ಸೊ ಈ ಎಲ್ಲ ಕ್ರಮಗಳನ್ನು
ಒಟ್ಟಿಗೆ ಇಟ್ಟು ನೋಡಿದಾಗ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಭಾರತದ ರಾಷ್ಟ್ರೀಯ ಭದ್ರತಾ ನೀತಿಯಲ್ಲೇ ಒಂದು ದೊಡ್ಡ ಶಿಫ್ಟ್ ಆಗ್ತಿದೆ, ಒಂದು ಮೂಲಭೂತ ಬದಲಾವಣೆ ಆಗ್ತಿದೆ. ಇಲ್ಲಿರೋ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊದಲೆಲ್ಲ ಏನಾಗ್ತಿತ್ತು, ಏನಾದರೂ ಒಂದು ದಾಳಿ ಆದ್ಮೇಲೆ, ಒಂದು ಘಟನೆ ನಡೆದ ಮೇಲೆ ನಾವು ರಿಯಾಕ್ಟ್ ಮಾಡ್ತಿದ್ವಿ. ಆದರೆ ಈಗ ಹಾಗಲ್ಲ. ಅಪಾಯ ಬರೋದಕ್ಕಿಂತ ಮುಂಚೆಯೇ ಅದನ್ನ ಊಹಿಸಿ, ಅದು ದೊಡ್ಡದಾಗೋ ಮೊದಲೇ ಅದನ್ನ ತಡೆಯೋ ಒಂದು ಪೂರ್ವಭಾವಿ ನೀತಿಯನ್ನು ಭಾರತ ಅಳವಡಿಸ್ಕೊಳ್ತಿದೆ. ಹಾಗಾದ್ರೆ ಇದರ ಅಂತಿಮ ಉದ್ದೇಶ ಯುದ್ಧ ಮಾಡೋದಾ? ಖಂಡಿತ ಅಲ್ಲ. ಬದಲಾಗಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅದಕ್ಕೆ ತೆರಬೇಕಾದ ಬೆಲೆ ತುಂಬ ಜಾಸ್ತಿ ಇರುತ್ತೆ ಅನ್ನೋ ಒಂದು ಭಯವನ್ನ ಎದುರಾಳಿಯಲ್ಲಿ ಹುಟ್ಟಿಸೋದು. ಇದನ್ನೇ ನಾವು ಡಿಟರೆನ್ಸ್ ಅಥವಾ ತಡೆಗಟ್ಟುವಿಕೆ ಅಂತ ಕರೆಯೋದು. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಈ ಹೊಸ ದಾರಿ ಸರಿನಾ? ಅಥವಾ ಗಟ್ಟಿಯಾದ ಮಿಲಿಟರಿ ನಿಲುವಿನ ಜೊತೆ ಮಾತುಕತೆಯು ಯಾವಾಗಲೂ ಮುಖ್ಯವೇ? ಇದರ ಬಗ್ಗೆ ನಮ್ಮೆಲ್ಲರಿಗೂ ಬೇರೆ ಬೇರೆ ಅಭಿಪ್ರಾಯ ಇರಬಹುದು. ಈ ಬಗ್ಗೆ ಯೋಚಿಸಬೇಕಾದ ಸಮಯವಿದು.